ದಾವಣಗೆರೆಯ ಚಿಗಟೇರಿ ಜಿಲ್ಲಾಸ್ಪತ್ರೆಯಲ್ಲಿ ಸದಾ ವಿದ್ಯುತ್ ಅಭಾವದ್ದೇ ಸಮಸ್ಯೆ. ಆಸ್ಪತ್ರೆಗೆ ಬರುವ ರೋಗಿಗಳು ವಿದ್ಯುತ್ ವ್ಯತ್ಯಯದಿಂದಾಗಿ ಸೂಕ್ತ ಚಿಕಿತ್ಸೆ ಸಿಗದೆ ಪರದಾಡುವಂತಾಗಿದೆ. ಬೀಗ ಜಡಿದಿರುವ ಆಪರೇಷನ್ ಥಿಯೇಟರ್, ಕೆಲಸ ನಿಲ್ಲಿಸಿರುವ ಎಕ್ಸ್ರೇ ಮತ್ತು ಸ್ಕ್ಯಾನಿಂಗ್ ಮೆಷಿನ್ಗಳು ಇಲ್ಲಿ ಕಾಣಸಿಗ್ತವೆ. ಇದಕ್ಕೆಲ್ಲ ಕಾರಣ ವಿದ್ಯುತ್ ಅಭಾವ. ಇಲ್ಲಿಗೆ ಬಡ ಮಧ್ಯಮ ವರ್ಗದ ರೋಗಿಗಳು ಹೆಚ್ಚಾಗಿ ಆಗಮಿಸ್ತಾರೆ. ಆದರೆ ವಿದ್ಯುತ್ ಸಮಸ್ಯೆಯಿಂದಾಗಿ ಸೂಕ್ತ ಚಿಕಿತ್ಸೆ ಸಿಗದೆ ಆಸ್ಪತ್ರೆಗೆ ಜೊತೆಗೆ ಖಾಸಗಿ ಆಸ್ಪತ್ರೆಗೆ ತೆರಳಬೇಕಾದ ಅನಿವಾರ್ಯತೆ ಕೂಡ ಇದೆ. ರಿಪೇರಿ, ಲೈನ್ ಚೇಂಜ್, ಟ್ರಾನ್ಸ್ಫಾರ್ಮರ್ ಬದಲಾವಣೆ ನೆಪದಲ್ಲಿ ದಿನಪೂರ್ತಿ ಕರೆಂಟ್ ಬಂದಾಗುತ್ತೆ. ಇಲ್ಲಿ ಕನಿಷ್ಠ ಜನರೇಟರ್ ಸಹ ಇಲ್ಲ. ಇರೋ 30 kV ಜನರೇಟರ್ ಕೆಟ್ಟು ವರ್ಷಗಳೇ ಕಳೆದೋಗಿದೆ. ಕೋಟಿ ಹಣ ಬಂದರೂ ರಿಪೇರಿ ಕಾರ್ಯ ನಡೀತಾ ಇಲ್ಲ. ಇದು ರೋಗಿಗಳ ಆತಂಕಕ್ಕೆ ಕಾರಣ ಆಗಿದೆ. ಆ ಸರಿ ಬಂದ್ವಿ, ಆ ಸರಿ ಹಿಂಗೆ ಹೇಳಿದ್ರ, ಈಗ ಬಂದ್ರು, ಈಗ ಇಲ್ಲಿದ್ದ ಈಗೂ ಹಿಂಗೆ ಹೇಳಿದ್ರೆ ನಾವು ಬಡವರು ಇದು ಮಾಡೋದು ಹೆಂಗೆ? ಅಲ್ಲಿದ್ದ ಬರ್ಬೇಕಂದ್ರೂ ನಾವು ಕೆಲ್ಸಕ್ಕೆ ಹೋಗಿ ಅದ್ರ ದುಡ್ಡು ತಗೊಂಡು ಬರೋರಿಗೆ ಇಷ್ಟೊಂದು ಇರೋಕ್ಕಲ್ಲ. ನಮಗೆ ಹಿಂಗೆ ಬಂದು ಹೋಗಕ್ಕೆ ಸಮಸ್ಯೆ ಭಾಳ ಆಗುತ್ತೆ. ಕರೆಂಟ್ ಹೋಯ್ತಲ್ಲ, ಈಗ 4 ಗಂಟೆ 4:15 ಕರೆಂಟ್ ಬಂದಮೇಲೆ ಮಾಡ್ತಾರೆ. ಇದು ಇಲ್ಲ, ಇದ್ರದ್ದು ವ್ಯವಸ್ಥೆ ಇಲ್ಲ, ಜನರೇಟರ್ ವ್ಯವಸ್ಥೆ ಇಲ್ಲ. ಅದಕ್ಕೆ